ಕೇವಲ ವಾರದ ಹಿಂದೆ ತುಂಬಿ ತುಳುಕ್ತಾ ಇತ್ತು, ಒಂದು ವಾರದ ಹಿಂದೆ ತುಂಬಿ ತುಳುಕ್ತಾ ಇತ್ತು. 66 ಕೋಟಿ ಜನ ಈ ಕುಂಭಮೇಳಕ್ಕೆ ಹೋಗಿದ್ರು. ಎಲ್ಲಿ ಹೊಡೆದ್ರು ಜನ ಜನ ಜನ. ಅಂಥ ಜನರಿಂದ ತುಂಬಿ ತುಳುಕ್ತಾ ಇದ್ದಂಥ ಕುಂಭಮೇಳದ ಪ್ರಯಾಗ್ರಾಜ್ ಈಗ ಖಾಲಿ ಖಾಲಿ ಆಗಿದೆ. 66 ಕೋಟಿ ಜನ ಬಂದು ಹೋದಂಥ ತ್ರಿವೇಣಿ ಸಂಗಮದಲ್ಲಿ ಈಗ ಎಲ್ಲೋಡಿದ್ರೂ ಕೂಡ ಒಂದು ರೀತಿ ಖಾಲಿಯಾದಂಥ ಪ್ರದೇಶವೇ ಕಾಣಿಸ್ತಾ ಇದೆ. ಜನರೇ ಇಲ್ಲ. 100 ಕಿಲೋಮೀಟರ್ ಟ್ರಾಫಿಕ್ ಆಗಿದ್ದಂಥ ರಸ್ತೆಗಳಲ್ಲಿ ವಾಹನಗಳೂ ಇಲ್ಲ. ಪ್ರಯಾಗ್ರಾಜ್ನ ರಸ್ತೆಗಳು ಬೀದಿಗಳು ಈಗ ನಿರ್ಜನ ಪ್ರದೇಶವಾಗಿ ಮಾರ್ಪಟ್ಟಿದೆ. ಕಾಲಿಡಲಿಕ್ಕೆ ಜಾಗವೇ ಇಲ್ಲದ ತ್ರಿವೇಣಿ ಸಂಗಮದಲ್ಲಿ ಈಗ ಜನರೇ ಇಲ್ಲ. 100 ಎಕರೆಯಲ್ಲಿ ನಿರ್ಮಿಸಿದಂಥ ಟೆಂಟ್, ಆ ಎಲ್ಲ ಟೆಂಟ್ಗಳನ್ನು ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಸಮರೋಪಾದಿಯಲ್ಲಿ ಸಾಗ್ತಾ ಇದೆ ಡೇರೆ ಮತ್ತು ಟೆಂಟ್ಗಳ ತೆರವು. ಇದು ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೆಯುವಂಥ ಸಂದರ್ಭದಲ್ಲಿ ನೋಡಿದ್ದಂಥ ದೃಶ್ಯ ಹೆಂಗಿತ್ತು, ಈಗ ಹೆಂಗಾಗಿದೆ, ಎರಡೂ ಬದಲಾವಣೆಗಳನ್ನು ನಿಮಗೆ ತೋರಿಸ್ತಾ ಇದ್ದಾರೆ. ನಿಮಗೆ ಈ ಸರ್ಕಲ್ನಲ್ಲಿ ಅಥವಾ ಈ ಜಾಗದಲ್ಲಿ ನಿಲ್ಲೋಕ್ಕೂ ಜಾಗ ಇರ್ತಿರಲಿಲ್ಲ. ಅನೇಕ ಜನ ನಡ್ಕೊಂಡು ಹೋಗಿದ್ದಾರೆ. ಯಾಕಂದರೆ ವಾಹನದಲ್ಲಿ ಹೋಗ್ಲಿಕ್ಕೆ ಸಾಧ್ಯವೇ ಆಗ್ತಿರಲಿಲ್ಲ, ಅಷ್ಟೊಂದು ಜನ. ಒಂದೊಂದು ಸೈಡೇ 7 ಕಿಲೋಮೀಟರ್ ನಡ್ಕೊಂಡು ಹೋಗಿ ಮತ್ತು ಆ ಕಡೆಯಿಂದ 7 ಕಿಲೋಮೀಟರ್ ನಡ್ಕೊಂಡು ಬಂದಿರುವಂಥ ಉದಾಹರಣೆಗಳು ಕೂಡ ಇದ್ದಾವೆ. ಸೊ ಇಂಥ ಪ್ರಯಾಗ್ರಾಜ್ನಲ್ಲಿ ಜನರಿಂದ ತುಂಬಿ ತುಳುಕ್ತಾ ಇದ್ದಂಥ ಪ್ರದೇಶದಲ್ಲಿ ಈಗ ಜನ ಇಲ್ಲ. ಏನು ಜನ ನೋಡ್ತಾ ಇದ್ದೀವಲ್ಲ, ಇವರು ಟೆಂಟ್ ತೆರವುಗೊಳಿಸ್ತಾ ಇದ್ದಾರೆ ಅಷ್ಟೇ. ಟೆಂಟ್ಗಳನ್ನು ತೆರವುಗೊಳಿಸಿ ಅದನ್ನು ಖಾಲಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನು ರಸ್ತೆ ಕೂಡ ನಾವು ಒಂದು ಏರಿಯಲ್ ವ್ಯೂವನ್ನು ನೋಡ್ತಾ ಇದ್ವಿ ಡ್ರೋನ್ ಕ್ಯಾಮ್ರಾದಲ್ಲಿ. ಈ ಜಾಗದಲ್ಲೂ ಕೂಡ ಎಂಥೆಂಥ ಎಷ್ಟು ವಾಹನಗಳು ಸಂಚಾರ ಮಾಡ್ತಿತ್ತು ಅಂತ ಹೇಳಿದ್ರೆ, ಒಂದು 5 ನಿಮಿಷ ಅಥವಾ ಒಂದು 5 ಕಿಲೋಮೀಟ್ರ್ ಹೋಗೋಕ್ಕೆ ಒಂದು 5 ಗಂಟೆ ಬೇಕಾಗಿತ್ತೇನೋ, ಆ ಮಟ್ಟದ ಟ್ರಾಫಿಕ್ ಇಲ್ಲಿರ್ತಾ ಇತ್ತು. ಬಟ್ ಈಗ ಸಾಮಾನ್ಯವಾಗಿ ಹೆಂಗಿತ್ತೋ ಸಹಜ ಸ್ಥಿತಿಗೆ ಮರಳುತ್ತಾ ಇದೆ. ಮತ್ತೊಂದು ಕಡೆ ನೋಡ್ತಾ ಇದ್ದೀರಿ, ಟೆಂಟ್ಗಳನ್ನು ತೆರವುಗೊಳಿಸಿದ ಜಾಗ. ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಟೆಂಟ್ಗಳನ್ನು ಹಾಕಿದ್ರು. 100 ಎಕರೆಯಲ್ಲಿ ಟೆಂಟ್ ಇತ್ತು. ಎಲ್ಲೋಡಿದ್ರೂ ಜನ ಸಿಗ್ತಿದ್ರು, ಎಲ್ಲೋಡಿದ್ರೆ ಸಾಧುಗಳು ಸಿಗ್ತಾಯಿದ್ರು. ಆದರೆ ಈಗ ಜನ ಇಲ್ಲ, ನಿರ್ಜನ ಪ್ರದೇಶವಾಗಿ ಕಾಣಿಸ್ತಾ ಇದೆ. ಎಲ್ಲವೂ ಕೂಡ ಖಾಲಿ. ಒಂದು ನಿರ್ವಾತ ಅಂತ ಹೇಳ್ತೀವಲ್ಲ, ಆ ನಿರ್ವಾತದ ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ.